ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ಇವತ್ತು ನಾನು ಮಾಡ್ತಾ ಇರೋದು ಭೋಗಿ ಸ್ಪೆಷಲ್ ಬಜ್ಜಿ ಪಲ್ಯ. ಇದಕ್ಕೆ ಏನೇನು ಬೇಕಾಗುವಂಥ ಸಾಮಾನುಗಳನ್ನು ನೋಡೋಣ ಬನ್ನಿ. ಇದಕ್ಕೆ ಏನೇನು ಹಾಕ್ತಾರೆ ಅಂತ. ಇದಕ್ಕೆ ಮೊದಲು ಎಲ್ಲ ಥರ ಕೂಡಿಸಿದ ಕಾಳುಗಳು, ಇದರಲ್ಲಿ ಹೆಸರು ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಚನ್ನಂಗಿ ಬೇಳೆ, ಶೇಂಗಾ, ಹುರುಳಿ, ಅಲಸಂದಿ, ಮೂಕಣಿ, ಈ ಥರ ಎಲ್ಲ ಥರ ಕಾಳು ಮಿಕ್ಸ್ ಮಾಡಿದ್ರೆ ಅವರೆಕಾಳು ಎಲ್ಲ ಥರ ಮಾಡಿ ಇವನ್ನೆಲ್ಲ ಕಾಳು ಹಾಕಿದ್ರೆ ಈಗ ನೋಡಿರಿ ಇವನ್ನೆಲ್ಲ ಹಾಕೋತೀನಿ. ಸಾರಿ ರೀ, ಇವೆಲ್ಲ ಕುಕ್ಕರ್ನಾಗ ಹಾಕೋತೀನಿ ರೀ. ಇವಕ್ಕೊಂದು ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ನೋಡಿರಿ. ಸ್ವಲ್ಪ ತೊಳಿತೀನಿ ರೀ ಅವೆಲ್ಲ. ಈಗ ನೀರು ಹಾಕ್ತೀನಿ. ಈಗ ನೋಡಿರಿ, ಇದಕ್ಕೆ ಎಲ್ಲ ಥರ ಕೂಡಿಸಿದ ಕಾಯಿಗಳು. ಇದು ಅವ್ರೆಕಾಯಿ ರೀ, ಇದು ಬಾರಿಕಾಯಿ, ಸೌತೆಕಾಯಿ, ಇದು ಟಮಾಟಿ, ಇದು ಕುಂಬಳಕಾಯಿ, ಬಟಾಟಿ, ಅವ್ರೆಕಾಯಿ, ಇದು ಅವ್ರೆಕಾಯಿ ಬೀಜ ರೀ, ಇದು ಅವ್ರೆಕಾಯಿ, ಇದು ಗಜರಿಕಾಯಿ, ಇದು ಬದನೆಕಾಯಿ ರೀ. ಇವನ್ನೆಲ್ಲ ಹಾಕ್ತೇನೆ ನೋಡಿರಿ. ಈಗೆಲ್ಲ ಅಷ್ಟನ್ನೆಲ್ಲ ಈ ಕುಕ್ಕರ್ನಲ್ಲಿ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಎಲ್ಲ ಹಾಕೀನಿ. ಈಗ ನೋಡಿರಿ, ಇದು ಎಲ್ಲ ಥರ ಪಲ್ಯ ರೀ. ಇದು ಮೆಂತಿ ಪಲ್ಯ, ಪಾಲಕ್ ಪಲ್ಯ, ಪುಂಡಿ ಪಲ್ಯ, ಚಂದನ ಬೆಟ್ಟ, ಇದಕ್ಕೆ ರಾಜಗಿರಿ ಸೊಪ್ಪು, ಒಟ್ಟು ಎಲ್ಲ ಥರ ಪಲ್ಯ ನೋಡಿರಿ. ಎಲ್ಲ ಥರ ಕಾಳುಗಳು, ಎಲ್ಲ ಥರ ಕಾಯಿಗಳು, ಎಲ್ಲ ಥರ ಪಲ್ಯಗಳು ಎಲ್ಲ ಕೂಡಿಸಿ ಮಾಡೋದೇ ಬಜ್ಜಿ ಪಲ್ಯ ರೀ. ಈಗ ಇದನ್ನೆಲ್ಲ ಹಾಕ್ತೀನಿ ನೋಡಿರಿ. ಈಗ ಇದನ್ನೆಲ್ಲ ತೊಳೆದೀನಿ ರೀ. ಈಗ ಇದನ್ನು ಹೊಳ್ಕೊತೀನಿ ರೀ. ನೋಡಿರಿ, ಈಗ ಹೊಳ್ಕೊಂಡೀನಿ ರೀ. ಇದನ್ನೆಲ್ಲ ಹಾಕ್ತೀನಿ ನೋಡಿರಿ. ಈಗೆಲ್ಲ ಕಾಯಿಗಳು ಹಾಕಿದ್ರೆ ಈಗ ಪಲ್ಯ ಹಾಕ್ತೀನಿ ರೀ. ಈಗ ಇದನ್ನು ಕುಕ್ಕರ್ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ ನೋಡಿರಿ. ಈಗ ನೋಡಿರಿ, ಇದು ಕುಕ್ಕರ್ ಮುಚ್ತೀನಿ ರೀ. ಈಗ ಇದನ್ನು ಕುದಿಯಕ್ಕೆ ಇಟ್ಟೀನಿ ನೋಡಿರಿ. ಒಂದು 3 ಸೀಟಿ ಆಗಲಿ, ಆಮೇಲೆ ತೆಗಿತೀನಿ ರೀ. ಈಗ ನೋಡಿರಿ, 1 ವಿಜಿಲ್ ಆಗ್ಯದ್ರಿ, ಇನ್ನೂ 2 ವಿಜಿಲ್ ರೀ, 3 ವಿಜಿಲ್ ಆಗುತ್ತೆ. ಈಗ ನೋಡಿರಿ, ಹಸಿಮೆಣ್ಸಿಕಾಯಿನ ಮಿಕ್ಸರ್ಗೆ ಹಾಕೊಂಡ್ಬಂದೀನಿ ರೀ. ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕೊಂಡ್ಬಂದೀನಿ ರೀ. ಈಗ ನೋಡಿರಿ, ಇದು ಕುದ್ದೋದ್ರಿ ಎಲ್ಲ ತೆಗೆದು ನೋಡ್ರಿ ಹಿಂಗೆಲ್ಲ ಮಸ್ತ್ ಕುದ್ದದ್ರಿ. ಈಗ ಇದಕ್ಕೆ ಎಲ್ಲ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಮುಗಿಸ್ತೇನೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಎಲ್ಲ ಕಾಳು ಎಲ್ಲ ಎಷ್ಟು ಚಂದ ಕುದ್ದವ್ರಿ. ಈಗ ಹಸಿಮೆಣ್ಸಿಕಾಯಿ ಹಾಕ್ತೀನಿ ನೋಡ್ರಿ. ಈ ಬೆಳ್ಳುಳ್ಳಿ ಜೊತೆ ಇಟ್ಕೊಂಡಿದ್ದೆ ರೀ, ಈಗ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಈ ಜೀರಿಗೆನ ಕೈಯಲ್ಲಿ ಯಾರು ತಿಕ್ಕಿಟ್ಟಿದೆ ರೀ, ಈಗ ಹಾಕ್ತೀನಿ ನೋಡಿರಿ ಜೀರಿಗೆ ರೀ, ಜೀರಿಗೆ ಪುಡಿ ರೀ. ಈಗ ಅರಿಶಿಣ ಪುಡಿ ಹಾಕ್ತೀನಿ ನೋಡಿರಿ. ಉಪ್ಪು ಹಾಕ್ತೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿದ್ರೆ ಬಜ್ಜಿ ಪಲ್ಯ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿರಿ. ನೋಡ್ರಿ ಹೆಂಗಾಗೈತೆ ಬಜ್ಜಿ ಪಲ್ಯ.
ಸೂಪರ್ ಆಗಿದೆ. ಇವತ್ತು ನಾವು ಇದು ಭೋಗಿ ಹಬ್ಬಕ್ಕೆ ಇದನ್ನೆಲ್ಲ ಹಾಕಿ ಮಾಡ್ತೇವೆ ನೋಡ್ರಿ. ಎಲ್ಲ ಥರ ಕಾಳು, ಎಲ್ಲ ಥರ ಪಲ್ಯ, ಎಲ್ಲ ಥರ ಕಾಯಿ ಎಲ್ಲ ಹಾಕಿ ಮಾಡೋದು ಬಜ್ಜಿ ಪಲ್ಯ. ಭಾರಿ ಟೇಸ್ಟ್ ಇರ್ತದೆ ಇದು ನೋಡ್ರಿ. ಹೇಗಾಗಿದೆ ಅಂತ ನಮ್ಮ ಬಜ್ಜಿ ಪಲ್ಯ ಸೂಪರ್ ಆಗ್ಯದ್ರಿ ನೋಡ್ರಿ. ಎಷ್ಟು ಮಸ್ತ್ ಆಗ್ಯದ್ರಿ. ಇದನ್ನು ಇವತ್ತು ಸಜ್ಜಿ ರೊಟ್ಟಿ ಜೊತೆ ಸಜ್ಜಿ ರೊಟ್ಟಿ ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ಮೊಸರನ್ನ ಇವನ್ನೆಲ್ಲ ನೈವೇದ್ಯ ಹಿಡಿತೇವೆ ರೀ. ಬರೀ ಈಗ ಮೊಸರನ್ನ ಮಾಡ್ತೀನಿ ರೀ. ನೋಡ್ರಿ, ಇದು ನಮ್ಮ ಭೋಗಿ ಹಬ್ಬದ ವಿಶೇಷ. ಈ ಥರನೆಲ್ಲ ನಾವು ಮಾಡಿ ಇವತ್ತು ನೈವೇದ್ಯ ಹಿಡಿತೇವೆ ರೀ. ಸೀತ್ನಿ, ಸುಲಗಾಯಿ, ಬಜ್ಜಿ ಪಲ್ಯ, ಬಾರೆಕಾಯಿ, ಗಜರಿಕಾಯಿ, ಕಬ್ಬು, ಮೊಸರನ್ನ, ಅಗಸಿ ಹಿಂಡಿ, ಶೇಂಗಾದ ಹಿಂಡಿ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ ಇವನ್ನೆಲ್ಲ ನೈವೇದ್ಯ ಹಿಡಿತೇವೆ ನೋಡ್ರಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಾಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು.